ಕಟ್ಔಟ್ ನೋಡಿ ಹೆಂಗೈತೆ, ಒಳ್ಳೊಳ್ಳೆ ಫೈಟ್ಗಳೈತೆ. ಈ ರೇಂಜ್ ಹೋಗ್ತಾವ್ರೆ. ಕಿಚ್ಚ ಬಾಸ್ ಅಭಿಮಾನಿಗಳೆಲ್ಲ ಇವಾಗ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ವ್ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮಾರ್ಕ್ ಮೂವಿಗೆ ಹೋಗ್ತಾ ಇದ್ದೀನಿ. ನಾನು ಯಶವಂತ್ ಎಲ್ಲರೂ ಚನ್ನಬಣ್ಣದಲ್ಲಿ ಹೋಗ್ತೀವಿ. ನೈಟ್ ಶೋ ಇರೋದು, ಒಳ್ಳೆ ಮಜಾ ಇರುತ್ತೆ ಫ್ಯಾನ್ಸ್ಗಳ ಮಧ್ಯೆ ನೋಡೋಕ್ಕೆ. ಇವಾಗ ಮನೆಯಿಂದ ಓಡ್ತಾ ಇದ್ದೀನಿ. ಇವನಿಗೆ ಬಾಯ್ ಹೇಳೋಣ. ಬಾಯ್ ಹೇಳಲ್ಲ ನನಗೆ. ಚಾಕ್ಲೇಟ್ ಬೇಕಾ ಬೇಡವಾ? ಚಾಕ್ಲೇಟ್ ಬೇಕು ಅಂದರೆ ಬಾಯ್ ಹೇಳು. ಬಾಯ್ ಹೇಳು. ಹಾಂ ಬಾಯ್ ಬಾಯ್ ಗೈಸ್. ನಾನಿವಾಗ ಕಾರ್ ಎತ್ಕೊಂಡೆ. ನಮ್ಮ ಮನೆ ಈ ಕಡೆ ಸೈಡ್ ಹಾಕಿದೆ ಪಾರ್ಕಿಂಗು. ಕಾರ್ ಎತ್ಕೊಂಡು ಇವಾಗ ಹೋಗೋಣ. ಶೇಖರ್ ತೋಟದ ಹತ್ರ ಬಂದವನು. ಯಶವಂತು ಮತ್ತು ಶೇಖರ್ ಅಲ್ಲವ್ರೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ತೀವಿ ಫಿಲಮ್ಗೆ. ಶೇಖರ್ ಅವ್ರ ತೋಟದ ಹತ್ರ ಬಂದೆ ನೋಡಿ. ಇನ್ನೇನು ಸೂರ್ಯ ಮುಳುಗೋಗ್ತಿದ್ದಾನೆ. ಶೇಖರ್ ತೋಟದ ಹತ್ರ ಕ್ಲೀನ್ ಮಾಡಿಸ್ತಿದ್ದ. ಸೊತ್ತೆ ಬೆಳ್ಕೊಬಿಟ್ಟಿದ್ದಲ್ಲ ಅದೆಲ್ಲನೂ. ಯಶವಂತ್ ನಾನು ಬರೋಷ್ಟಲ್ಲಿ ಮನೇಲಿ ಫೋನ್ ಮಾಡಿದ್ರು ಅಂದ್ಬಿಟ್ಟು ಹೊರಟ ಹೋಗ್ಬಿಟ್ಟವನು. ಶೇಖರ್ ತೋಟದ ಮನೆ ನೋಡಿ ಗೈಸ್, ಫುಲ್ಲು ಕ್ಲೀನ್ ಆಗ್ಬಿಟ್ಟೈತಿ ಇವಾಗ. ಅವಾಗೆಲ್ಲ ಗಲೀಜಾಗ್ಬಿಟ್ಟಿತ್ತು. ಫುಲ್ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟವನೆ. ಅವನು ನಿಂತ್ಕೊಂಡು ಕ್ಲೀನ್ ಮಾಡವನೆ. ಶೇಖರು ನಮ್ಮ ದೇಶದ ಬೆನ್ನೆಲುಬು. ರೈತ 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 ಅನ್ನ ಕೊಡುವ ಧಾತ. ನೋಡಿ ಗೈಸ್ ಹೆಂಗಾಗ್ಬಿಟ್ಟವನು ಪಾಪ. ಬೆಳಗ್ಗೆಯಿಂದ ಸೊತ್ತೆ ಎಲ್ಲ ಕಿತ್ತು ಕಪ್ಕಾಗ್ಬಿಟ್ಟಿದ್ಯಾ ಕಣ ಶೇಖರ್. ನಂದು ಇದೈತ್ ಬೇಕಾ? ಇದು ಸ್ಕಿನ್ ಕೇರ್ ಕಿಟ್ಟು. ಏನು ಬೇಡಪ್ಪ ಪಾಪ ಗೈಸ್. ಸ್ನಾನ ಮಾಡ್ತೀಯ ನೀನು? ಶೇಖರ್ನ ಫಿಲಮ್ ಬರೋ ಅಂದರೆ ಸುಸ್ತಾಗೈತೆ. ಇಲ್ಲ ನಾನು ಮಲ್ಕೋಬೇಕು ಮನೆಗೆ ಹೋಗಿ ಅಂತವನೆ. ಎಷ್ಟು ಕಷ್ಟಪಟ್ಟು ದುಡಿತೀಯ ಶೇಖರ್, ಅಷ್ಟೇ ಕಷ್ಟಪಟ್ಟು ಅಷ್ಟೇ ಸುಖ ಪಡಬೇಕು. ಅದಕ್ಕೆ ಫಿಲಮ್ ಬಾ ಗೊತ್ತಾರಂತೆ ಗೈಸ್. ಏನ್ ಶೇಖರ್ ಅದು ರೈತನ ಕೈಲಿ? ಶ್ರೀಮಂತ ರೈತ ಶೇಖರ್. ನೀನು ಇದು ದೊಡ್ಡ ದೊಡ್ಡ ಗೋಲ್ಡ್ ಚೈನ್ ಹಾಕೊಳ. ಒಂದು ಲ್ಯಾಂಬೋರ್ಗಿನಿ ತಗೋ. ಯೂಟ್ಯೂಬಲ್ಲಿ ಯಾರು ಅವಾಗ ನೀನು ಬಿಗ್ ಬಾಸ್ಗೆ ಕರೀತಾರೆ ಅನ್ಸುತ್ತೆ. ಪ್ರಮೋಷನ್ ಮಾಡಿ ಲ್ಯಾಂಬೋರ್ಗಿನಿ ಯೂಟ್ಯೂಬಲ್ಲಿ ಲ್ಯಾಂಬೋರ್ಗಿನಿ ಕೊಟ್ಬಿಡ್ತಾರೆ ನಿಂಗೆ. ಮಳೆನೇ ಹುಲಿಲ್ಲ ಅವತ್ತಿಂದ. ನೀರು ಕಟ್ಟಲಿಲ್ಲ. ಒಣಗೋಗೈತೆ ಎಲ್ಲ. ತೊಟ್ಟಿ ನೀರು ತುಂಬಿಲ್ಲ ಕಣೆ, ತುಂಬೈತೆ. ಚನ್ನಬಣ್ಣಗೆ ಹೋಯ್ತಾ ಇದೀವಿ ಗೈಸ್. ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರ್ತಾ ಇರ್ಬೇಕು ಫಿಲಮ್ಗೆ. ಕತೆ ಗೀತೆ ಹೊಡೆದ್ರೆ ಕಮೆಂಟಲ್ಲಿ ಏನಾದ್ರು ಇದು ಬರ್ದಾರೆ ಗೈಸ್ ಫಿಲಮ್ಗೆ ಕಮೆಂಟ್ ಹಾಕಿ. ಏನೇನು ಮಾಡಿದ್ರಿ ಅಣ್ಣ ಬೆಳಗ್ಗೆಯಿಂದ? ಕೆಲಸ ಮಾಡಿದ್ರ? ಊಟ ಏನು ತಿಂದ್ರಿ? ಬಾತು. ನೀನು ಬಾತ ತಿಂದ ಶೇಖರ್? ನಾನು ಬಾತೆ ತಿಂದೆ. ನೀನು ಕನೆಕ್ಟ್ ಮಾಡ್ಬಿಟ್ಟ? ನಾನು ಕನೆಕ್ಟ್ ಆಗೋಯ್ತದೆ. ಥಿಯೇಟ್ರ್ ಹತ್ರ ಪಾರ್ಕಿಂಗ್ ಮಾಡೋಕ್ಕೂ ಕರೆಕ್ಟಾಗಿ ಜಾಗ ಇಲ್ಲ. ಮತ್ತು ವಾಪಸ್ ಬರ್ಬೇಕಾದ್ರೆ ಎತ್ತಷ್ಟರಲ್ಲಿ ಟೈಮ್ ಆಗೋಗ್ಬಿಡ್ತದೆ. ಅದಕ್ಕೆ ಶೇಖರ್ ಮನೆ ಹತ್ರ ಹಾಕ್ಬಿಟ್ಟು ಕಾರ್ನ ಗಾಡೀಲಿ ಹೋಯ್ತೀವಿ ಫಿಲಮ್ಗೆ. ಕೈ ಶೇಖರ್ನ ಅವತ್ತಿಂದ ನಾನು 220 ನೋಡಿದೆ, ರಾಯಲ್ ಎನ್ಫೀಲ್ಡಲ್ಲಿ ನೋಡೇ ಇರಲಿಲ್ಲ. ಶೇಖರ್ ನಿನಗೆ ಅಂತಲೇ ಮಾಡಿಸ್ದಂಗೆ ಐತೆ ಶೇಖರ್ ಈ ಗಾಡಿನ. ಏನು ಗತ್ತು, ಏನು ಗಾಂಭೀರ್ಯ. ನಾವು ಇವಾಗ ಚನ್ನಪಟ್ಟಣ ಶಿವಾನಂದ ಥಿಯೇಟ್ರಿಗೆ ಬಂದ್ವಿ ನೋಡಿ. ಸುದೀಪ್ ಸರ್ದು ಎಲ್ಲ ಕಡೆ ಫುಲ್ ದೊಡ್ಡ ದೊಡ್ಡ ಕಟ್ಔಟ್ಸ್ಗಳಿದೆ. ಲೋಕಲ್ ಥಿಯೇಟ್ರಲ್ಲಿ ನೋಡಬೇಕು ಅಂದ್ಬಿಟ್ಟು ಚನ್ನಪಟ್ಟಣ ಥಿಯೇಟ್ರಲ್ಲೇ ನೋಡೋಣ ಅಂತ ಬಂದಿದ್ದೀವಿ. ಒಂದು ಶೋ ನಡೀತಾ ಇದೆ ಇವಾಗಲೇ ಗೈಸ್. ಕಟ್ಔಟ್ ನೋಡಿ ಹೆಂಗೈತೆ. ಚನ್ನಪಟ್ಟಣ ಶಿವಾನಂದ ಥಿಯೇಟ್ರ್ ಇದು. ನಾವು PVR ಅಲ್ಲಿ ನೋಡಿದ್ರೆ ಈ ಥರ ಎಲ್ಲ ವೈಟ್ಸ್ ಇರಲ್ಲ ಗೈಸ್. ಈ ಥರ ಕಟ್ಔಟ್ಗಳು, ಪೋಸ್ಟರ್ಗಳು ಮತ್ತು ಸಿಲ್ಲೆ ವಿಸಿಲು ಎಲ್ಲ ನೋಡಬೇಕು ಅಂತಂದರೆ ಲೋಕಲ್ ಥಿಯೇಟ್ರಿಗೆ ಬಂದು ನೋಡ್ಬೇಕು ಫಿಲಮ್. ಅಲ್ಲೆಲ್ಲ ಟಿಕೆಟ್ ತೊಗೊಳಕ್ಕೆ ನಿಂತವು ನೋಡಿ ಜನ. ಇನ್ನೂ ಅರ್ಧ ಗಂಟೆ ಬೇಕು ಆ ಶೋ ಮುಗಿಯೋಕ್ಕೆ. ನಾವು ಹೋಗ್ತಿರೋದು 7:30 ಶೋ. ಇವಾಗ ಇನ್ನೂ 6:45. ವಿನಯ್ ಬಂದಿದ್ದಾನೆ. ಮಾರ್ಕ್ ಅಂತ ಬಂದಿದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಜನ ಇವಾಗ ಜಾಸ್ತಿ ಆಗ್ತಾವ್ರು ನೋಡಿ. ಶೋ ಇನ್ನೊಂದು 20 ಮಿನಿಟ್ಸ್ ಸ್ಟಾರ್ಟ್ ಆಗುತ್ತೆ. ಜನ ಬರ್ತಿದ್ದಾರೆ ನೈಟ್ ಶೋ. ಈಗ ಅಷ್ಟೊತ್ತಿನ ಜನ ಕಮ್ಮಿ ಇತ್ತು, ಈಗ ಜನ ಜಾಸ್ತಿ ಆಯ್ತು. ಅವ್ರೆ ಹೋಗಿ ನೀನೊಂದು ಕಟ್ಔಟ್ ಕಾರ ಎತ್ಕೊಬರ್ಬೋದು. ಬೇಡ
ನಮಗೆ ಅವೆಲ್ಲ ಬೇಡ, ಎಲ್ಲಾರ್ದೇ ಕನ್ನಡ ಫಿಲಮ್ಗಳು ಬೆಳಿಬೇಕು. ಹಾಂ, ಬಾಲ್ಕನಿ ಟಿಕೆಟ್ ತಗೊಳ್ದೆ ಗಾಂಧಿ ಕ್ಲಾಸ್ ಕೆಳಗಡೆನೆ ಸೆಕೆಂಡ್ ಕ್ಲಾಸಲ್ಲೇ ಕುತ್ಕೊಂಡು ನೋಡಬೇಕು ಅಂತ ಸೆಕೆಂಡ್ ಕ್ಲಾಸ್ ಟಿಕೆಟ್ ತಗೊಂಡಿದ್ದೀನಿ. ಇಲ್ಲಿ ನೋಡಿ ದೊಡ್ಡ ಮನುಷ್ಯ ಬಾಲ್ಕನಿಗೆ ಹೋಗ್ತಾನೆ. ದೊಡ್ಡ ಮನ್ಸು ಏನಿಲ್ಲ, ಬುಕ್ ಮೈ ಶೋ ಬುಕ್ ಮಾಡಿದ್ದು. ಶೇಖರ್ ಇಲ್ಲ ಬಾಲ್ಕನಿಗೆ ಹೋಗೋಣ ಅಂತವನೇ. ಇಲ್ಲ ನಾನು ಸೆಕೆಂಡ್ ಕ್ಲಾಸಲ್ಲೇ ನೋಡಬೇಕು ಅಂದ್ಬಿಟ್ಟು ಸೆಕೆಂಡ್ ಕ್ಲಾಸ್ ಟಿಕೆಟ್ ತಗೊಂಡಿದ್ದೀನಿ. ಏಯ್, ಕೆಳಗಡೆ ಕುತ್ಕೊಂಡು ಶೇಖರ್ ವಿಸಿಲ್ ಹೊಡ್ಕೊಂಡು ಹರ್ಚ್ಕೊಂಡು ನೋಡಿದ್ರೆ ಫಿಲಮ್ ನೋಡ್ದಂಗೆ. ಸೆಕೆಂಡ್ ಕ್ಲಾಸ್ ತಗೊಂಡವನೇ ಬಡವ, ಬುಕ್ ಮೈ ಶೋ ಬುಕ್ ಮಾಡ್ಬಿಟ್ಟು ಇರ್ಲಿಲ್ಲ ಕಣಲ್ಲ ಬಾಲ್ಕನಿ ಟಿಕೆಟ್ ಎಲ್ಲ ಬುಕ್ ಮೈ ಶೋ. ಚನ್ನಪಟ್ಟಣದಲ್ಲಿ ಫಸ್ಟ್ ಟೈಮ್ ಕಣ ನೋಡ್ತಿರೋದು ನಾನು. ಕಾರ್ ತಗೊಂಡಿರೋನು ಬಡವನ, ಕಾರ್ ತಗೊಂಡಿರೋನು ಬಡವನ, ಯಾರಾದ್ರೂ ಹೇಳ್ತೀರಾ? ಮ್ಯಾಟ್ರ್ ಏನಂದ್ರೆ ಚನ್ನಪಟ್ಟಣದಲ್ಲಿ ಬಾಲ್ಕನಿ ಟಿಕೆಟ್ ಎಲ್ಲ ಬುಕ್ ಮೈ ಶೋ ಬಿಟ್ಬಿಟ್ಟವ್ರೆ, ಎಲ್ಲ ಬುಕ್ ಆಗ್ಬಿಟ್ಟೈತೆ. ಇಲ್ಲಿ ಬರೀ ಸೆಕೆಂಡ್ ಕ್ಲಾಸ್ ಟಿಕೆಟ್ ಕೊಡ್ತಾರೆ, ಅದಕ್ಕೆ ಸೆಕೆಂಡ್ ಕ್ಲಾಸ್ ಟಿಕೆಟ್ ಜೂಮ್ ಆಗಿ ತೋರಿಸಿ ಟಿಕೆಟ್ ಕೊಡ್ತಾರ. ವಿಡಿಯೋದಲ್ಲಿ ಬರ್ತೀನಿ ಅಂತ ಅಲ್ಲ, ಇಲ್ಲ ಎಲ್ಲ ತಲೆ ಇವನು ನನ್ನ ಮಗ ತಲೆಯಪ್ಪ, ನನ್ನ ದೋಸ್ತಿ ಕೂಚಿತ್ತು ನೋಡಿ ಗೈಸ್. ಹೊರಗಡೆಯಿಂದ ಫುಲ್ ಲೈಟಿಂಗ್ಸು ಕ್ರೇಜಿಯಾಗಿ ಕಾಣಿಸ್ತಿದೆ. ಫಿಲಮ್ ಬಂದ್ರಾ? ಯಾವ ಶೋಗೆ ಹೋಗ್ತೀರಾ? 7:30. ನಾವು ಬರ್ತಿದ್ದೀವಿ ಅದೇ ಶೋ. ಸರಿ ಬ್ರೋ, ಆಯ್ತು ಬರ್ತೀವಿ. ಬಾಲ್ಕನಿ ಬುಕ್ ಮಾಡಿದ್ದೀರಾ? ಹಾಂ, ನಮಗೂ ಅದೇ. ಸರಿ ಬ್ರೋ, ಆಯ್ತು. ಗೈಸ್, ಇವಾಗ ಒಂದು ಶೋ ಮುಗೀತು, ಹೊರಗಡೆ ಬರ್ತಾವ್ರು ನೋಡಿ ಜನ. ಕ್ರೌಡ್ ನೋಡಿ ಎಷ್ಟು ಜನ ಅವ್ರೆ ಅಂತ. ಸುದೀಪ್ ಸರ್ ಫ್ಯಾನ್ಸ್, ಕಿಚ್ಚ ಬಾಸ್ ಅಭಿಮಾನಿಗಳೆಲ್ಲ ಇವಾಗ ಒಂದು ಶೋ ನೋಡ್ಕೊಂಡು ವಾಪಸ್ ಹೋಗ್ತಿದ್ದಾರೆ. ನೋಡೋದ ಶೇಖರ್, ಇದೆಲ್ಲ ನಿಮಗೆ PVR ಸಿಕ್ಕಿತ್ತ? ಅದಕ್ಕೆ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು. ಹಾಂ, ಈ ರೇಂಜ್ ಹೋಗ್ತಾವ್ರೆ. ಫುಲ್ ಗೇಟಾರು ಓಪನ್ ಮಾಡ್ಬೇಕು ತಾನೇ, ಸುಮ್ಮನೆ ಕ್ರೇಜ್ ಇರಲಿ ಅಂತ ಸ್ವಲ್ಪ. ಇದೆಲ್ಲ ನಿಮಗೆ PVR ಸಿಕ್ತಿತ್ತಾ? ಲೇ, ಅವನು ಯಶವಂತು ಸಾಯ್ತಾರೆ. ಗೈಸ್, ಇವಾಗ ಥಿಯೇಟ್ರಿಗೆ ಬಂದು ಕೂತ್ಕೊಂಡ್ವಿ. ನಮಗೆ ಬಾಲ್ಕನಿ ಸೀಟ್ ಸಿಕ್ಕಿಲ್ಲ, ಟಿಕೆಟು. ಅದು ಬುಕ್ ಮೈ ಶೋಲ್ಲಿ ಬುಕ್ ಮಾಡಬೇಕಿತ್ತು, ನಮ್ಮದು ಪ್ಲ್ಯಾನ್ ಇರಲಿಲ್ವಲ್ಲ. ಸೊ ಅದಕ್ಕೆ ಗಾಂಧಿ ಕ್ಲಾಸಲ್ಲಿ ಕೂತಿದ್ದೀವಿ. ಇಲ್ಲಿ ಯಶವಂತ್ಗೆ ಸೀಟ್ ರಿಸರ್ವ್ ಮಾಡಿದ್ದೀವಿ. ನಾನು ಇಲ್ಲಿ ಬರ್ತೀನಿ. ನಾನು ತಲೆನೇ ಕೆಡ್ಸ್ಕೊಳಲ್ಲ, ಬಿಡೋದೇ ಇಲ್ಲ. ಹೋಗಿ ಅಲ್ಲಿ ನಿಂತ್ಕೊಂಡು ನೋಡುವ ಅನ್ನುವ. ಶೇಖರ್, ಮೋಸ್ಟ್ಲಿ ಇವ್ರದ್ದು ಲೆಕ್ಕಾಚಾರ ಎಲ್ಲ ಇಲ್ಲ ಅನ್ಸುತ್ತೆ. ಸೆಕೆಂಡ್ ಕ್ಲಾಸ್ಗೆ ಎಷ್ಟು ಬೇಕಷ್ಟು ಕೊಟ್ಬಿಟ್ಟು ಕಳಿಸ್ತಾರೆ ಅನ್ಸುತ್ತೆ. ಇನ್ನೂ ಫಿಲಮ್ ಸ್ಟಾರ್ಟ್ ಆಗಿಲ್ಲ ಗೈಸ್. ನಾವು ಲೋಕಲ್ ಥಿಯೇಟ್ರಲ್ಲಿ ನೋಡಬೇಕು ಅಂದ್ಬಿಟ್ಟು ಬೆಂಗಳೂರಿಗೆ ಹೋದ್ರೆ ಇಲ್ಲಿ ಬಂದು ನೋಡ್ತಿರೋದು. ಇದೆಲ್ಲ ನಿನಗೆ PVR ಅಲ್ಲಿ ಸಿಗುತ್ತಾ? ಮುಂದಕ್ಕೆ ಹೋಗಿದ್ರೆ ಚೆನ್ನಾಗಿರುತ್ತೆ. ಯಶವಂತ್ PVR ಅಲ್ಲಿ ನೋಡ್ತಾನಂತೆ. ವಯಸ್ಸಾದ್ಮೇಲೆ ಇಲ್ಲೆಲ್ಲ ಖಾಲಿ ಟಿಕೆಟ್ ನಾವು, ಅದಕ್ಕೆ ವಯಸ್ಸಿದ್ದಲ್ಲಿ ಇಲ್ಲೆಲ್ಲ ಜೋಶಲ್ಲಿ ನೋಡ್ಕೊಬಿಡ್ಬೇಕು. ವಯಸ್ಸಾದ್ಮೇಲೆ ಯಾಕೆ ಸಾಯಿಸ್ಬಿಡ್ತಾರೆ? ಈಗಲೇ ಮುಂದಕ್ಕೆ ಹೋಗಕ್ಕೆ ಎದುರ್ಕೋತಾನೆ. ಸುಮಾರು ದಿನ ಆಗಿತ್ತು ಕೂಡ ಈ ಥರ ಫಿಲಮ್ ನೋಡಿ. ಗೈಸ್, ಇವಾಗ ಇಂಟರ್ವಲ್ಲು, ಚಿಪ್ಸು ಸ್ನ್ಯಾಕ್ಸ್ ತಿನ್ನೋ ಟೈಮು. ಯಶವಂತ್ ಹೋಯ್ತಾನೆ ಇಲ್ಲ, ಆಗಲೇ ಮಧ್ಯದಲ್ಲೇ ತಂದು ಕೊಟ್ಬಿಟ್ಟ ನನಗೆ. ಫಿಲಮ್ ಮಧ್ಯದಲ್ಲಿ ಸಾಂಗ್ ಬಂದಾಗ ತಗೊಬಂದು ಕೊಟ್ಟ, ತಿಂದ್ಬಿಟ್ಟು ಖಾಲಿ ಮಾಡ್ಬಿಟ್ರಿ. ಸುದೀಪ್ ಸರ್ ಅಷ್ಟೊಂದು ಜನ ಕೊಟ್ಟಿದ್ದಾರೆ. ಗೈಸ್, ಇಂಟರ್ವಲ್ ಬಂತು. ಇಂಟರ್ವಲ್ವರೆಗೂ ಮೂವಿ ಕ್ರೇಜಿ ಆಗೈತೆ. ಒಂದು ಸ್ವಲ್ಪನೂ ಬೋರ್ ಅನ್ಸಲ್ಲ, ಹೆವಿ ಎಂಗೇಜಿಂಗ್ ಆಗೈತೆ, ಒಳ್ಳೊಳ್ಳೆ ಫೈಟ್ಗಳೈತೆ. ಇಂಟರ್ವಲ್ವರೆಗೂ ಕ್ರೇಜಿ ಆಗೈತೆ ಗೈಸ್ ಮೂವಿ. ಇಂಟರ್ವಲ್ ಆದಮೇಲೆ, ಫುಲ್ ಫಿಲಮ್ ಮುಗಿದ್ಮೇಲೆ ಹೇಳ್ತೀನಿ. ಇವಾಗೆಲ್ಲ ಸ್ನ್ಯಾಕ್ಸ್ ಟೈಮ್, ಚನ್ನಪಟ್ಟಣ ಸ್ನ್ಯಾಕ್ಸ್ ಟೈಮ್.
ನಾವು ಚಿಪ್ಸ್ ಗಿಪ್ಸ್ ನೀನು ತಗೊಬಂದು ಕೊಡ್ತೀವಿ ತಿಂದು ಹೊಟ್ಟೆ ಬೆಳೆಸ್ಕೊ. ಆಯ್ತು. ಗೈಸ್ ಆಲ್ಮೋಸ್ಟ್ ನೋಡಿ ಫುಲ್ಲು ಥಿಯೇಟ್ರ್ ಫಿಲ್ ಆಗೈತೆ. ಇಂಟರ್ವಲ್ ಟೈಮಲ್ಲಿ ತೋರಿಸ್ತಿರೋದು ನಾನು ನಿಮಗೆ. ಫುಲ್ ಥಿಯೇಟ್ರ್ ತುಂಬ ಐತೆ. ನಮ್ಮ ಸೀಟ್ ಅಲ್ಲ ಐತೆ ಗೈಸ್ ಆ ಕಡೆ. ಮೌಂಟೇನ್ ಡ್ಯೂ ತಗೋಬೇಕಿತ್ತು ಕಣ ಗೈಸ್. ನಾವು ಇದು ಸೆಕೆಂಡ್ ರೌಂಡು. ಮೂವಿ ಮಧ್ಯದಲ್ಲಿ ಒಂದ್ಸಲ ತಿಂದಿದ್ದ, ಈಗ ಇನ್ನೊಂದ್ಸಲ ಇದನ್ನೇ ಪ್ರೀಮಿಯರ್ ಅಲ್ಲಿ ತಗೊಂಡಿದ್ದೀರಿ ಶೇಖರ್. ನನ್ನ ಕಾರ್ನ ಒಂದು 5 ದಿನ ಅಡ್ಡಾಡ್ಬಿಟ್ಟು ಮೂವಿ ನೋಡ್ಕೊಂಡು ಜನ ಎಲ್ಲ ಈಚೆ ಬರ್ತಾವ್ರೆ. ನಾವು ಈಚೆ ಬಂದ್ವಿ, ರಶ್ ಆಗೋಯ್ತಲ್ಲಿ. ಅದಕ್ಕೆ ಮೂವಿ ಮುಗೀತು ಗೈಸ್, ಎಲ್ಲರೂ ಈಚೆ ಬರ್ತಾವ್ರು ನೋಡಿ. ನಾವು ಹೊರಟ್ವಿ. ಯಶವಂತ್ ಹೊರಟ, ಶೇಖರ್ ಮನೆ ಹತ್ರ ಬಂದೆ. ಹೊರಡ್ಬೇಕು ಇವಾಗ. ಗೈಸ್ ಮೂವಿ ಸಖತ್ತಾಗೈತೆ, ಎಲ್ಲೂ ಕೂಡ ಬೋರ್ ಆಗಿಲ್ಲ. ಹೆವಿ ಫೈಟ್ಗಳೈತೆ, ಮಾಸಾಗಿ ನೋಡ್ಬೋದು ಸುದೀಪ್ ಸರ್ನ. ಇದು ಒಂಥರ ಮ್ಯಾಕ್ಸ್ ಥರ, ಬಟ್ ಮ್ಯಾಕ್ಸ್ ಥರ ಇಲ್ಲ, ಕತೆ ಡಿಫ್ರೆಂಟಾಗೈತೆ. ಬಟ್ ಆದರೆ ಚೆನ್ನಾಗೈತೆ. ಮ್ಯಾಕ್ಸ್ ಎಲ್ಲ ಮಾರ್ಕು, ಬಟ್ ಡಿಫ್ರೆಂಟಾಗಿ ಸಖತ್ತಾಗೈತೆ. ಸಿಂಪಲಾಗೆ, ಎಲ್ಲೂ ಕೂಡ ಬೋರ್ ಆಗಲ್ಲ. ಕಾಮಿಡಿನೂ ಐತೆ ಮಧ್ಯ ಚೆನ್ನಾಗೈತೆ ಗೈಸ್. ನಾನು ವಾಪಸ್ ಮನೆಗೆ ಬಂದೆ, ಕಾರ್ನ ಪಾರ್ಕ್ ಮಾಡಿಬಿಟ್ಟು ಕವರ್ ಹಾಕಿದ್ದೀನಿ. ಭೀಮರಾಜು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ. ಮುತ್ತು ಲಿಶನು ಕೂಡ ಇದ್ದಾರೆ. ಭೀಮರಾಜು ಮತ್ತು ಲಿಶ ಅವ್ರಿಗೆ ಚಾಕ್ಲೇಟ್ ತಿಂಡಿ ಎಲ್ಲ ತಂದಿದ್ದೀನಿ. ಲಿಶ ತಗೋ, ಎತ್ಕೋಗು. ಭೀಮ ಹಿಡ್ಕೊಬಿಡ್ತಾನೆ ಅವನ ಕರ್ಗೆ. ಮಲ್ಕೊಬಿಟ್ಟಾಯ್ತು ಅವ್ವ. ಅಮ್ಮ ತಗೋಗು, ತಗೊಳ ಮುತ್ತು, ನೀನೇ ಬರ. ಭೀಮ ಎಗ್ರಿಬಿಡ್ತಾನೆ. ಭೀಮ ಬೈಲಿ. ಉಡ್ಪ ಅವ್ನು ತಿಂಡಿಗೋಸ್ಕರ ಹೋಗ್ಲಿಲ್ಲ, ನನಗೋಸ್ಕರ ವೆಯ್ಟ್ ಮಾಡ್ತಾವ. ವಾ, ಹೇಳಿದ ತಕ್ಷಣ ಓಡ್ಬಿಟ್ಟ ತಿಂಡಿಗೆ. ಭೀಮನ್ಗೆ ನೋಡಿ ನನಗಿಂತ ಜಾಸ್ತಿ ತಿಂಡಿನೇ ಹೆಚ್ಚಾಗೋಯ್ತು. ಅವನ್ನ ಚಿಕ್ಕ ವಯಸ್ಸಿಂದ ಸಾಕಿ ಸಲಗಿ ನಾವು. ಭೀಮರಾಜು ನಿನ್ನ ಚಿಕ್ಕ ವಯಸ್ಸಿಂದ ಸಾಕಿ ಸಲಗಿ ತಿಂಡಿಗೋಸ್ಕರ ಓಡೈತ್ಯಾ? ತಿಂಡಿಗೋಸ್ಕರ ಓಡೈತಾನೆ. ಗುಡ್ ಬಾಯ್, ಗುಡ್ ಬಾಯ್. ಎಲ್ಲಿದು ನಮ್ಮ ಮನೆಯವ್ರು ಬಿಗ್ ಬಾಸ್ ನೋಡ್ದವ್ರೆ. ಊಟ ಮಾಡಿದ್ರ ನೀವೆಲ್ಲ? ನಿಮ್ದಾಯ್ತಾ? ನಮ್ಮ ಮನೆಯಲ್ಲಿ ಒಳ್ಳೆ ಬಿಸಿ ಬಿಸಿ ಮುದ್ದೆ, ಚಿಕನ್ ಸಾರೆಲ್ಲ ಮಾಡಿದ್ದಾರೆ. ಸಾಕು ಸಾಕು, ಬರೀ ಸಾರು ಹಾಕು, ಸಾಕು. ಹಂಗೆ ನೋಡಿ ಭೀಮ ಹೆಂಗೆ ಮಲ್ಗವನೆ. ನಾನು ನಮ್ಮಪ್ಪ ಮಲಗಿದ್ದೀವಿ. ಭೀಮ ನೋಡಿ ಹೆಂಗೆ ಮಲ್ಗವನೆ. ಎಲ್ರಿಗೂ ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.